ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸಂಪುಟ ರಚನೆಯ ಸರ್ಕಸ್ ನಡೀತಾ ಇದೆ. ಶಾಸಕಾಂಗ ಪಕ್ಷದ ಸಭೆಗೆ ಕೌಂಟ್ ಡೌನ್ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಅವರೇ ಸಿಎಲ್ಪಿ ಸಭೆಯಲ್ಲಿ ನಾಯಕನಾಗಿ ಆಯ್ಕೆಯಾಗುವುದು ಕನ್ಫರ್ಮ್. ಆದರೆ ಅದಕ್ಕಾಗಿ ಒಂದು ಪ್ರಕ್ರಿಯೆ ಇದೆ, ಪಕ್ಷದ ಪ್ರೋಟೋಕಾಲ್ ಇದೆ. ಸಿಎಲ್ಪಿ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗಲಿದೆ. ಲೋಕಭವನದಿಂದ ನಾಗರಬಾವಿ ಕಡೆಗೆ ತೆರಳಿದ್ದಾರೆ ಸದ್ಯ ಡಿಕೆ ಶಿವಕುಮಾರ್ ಅವರು. ನಾಗರಬಾವಿಯಲ್ಲಿರುವ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಸಹೋದರ ಡಿಕೆ ಸುರೇಶ್ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ಅಜ್ಜಯ್ಯನ ಆಶೀರ್ವಾದವನ್ನ ಪಡೆಯಲಿದ್ದಾರೆ. ಪ್ರಮಾಣ ವಚನಕ್ಕೆ ಡೇಟ್ ನೀಡಿ ಅಜ್ಜಯ್ಯನ ಮಠಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್. ಮೊದಲಿಗೆ ರಾಜ್ಯಪಾಲರನ್ನ ಭೇಟಿಯಾದ್ರು. ಯಾಕಂದ್ರೆ ಮಧ್ಯಾಹ್ನದ ನಂತರದಲ್ಲಿ ರಾಜ್ಯಪಾಲರು ಧರ್ಮಸ್ಥಳದ ಕಡೆ ಪ್ರಯಾಣವನ್ನ ಬೆಳೆಸ್ತಾ ಇರುವುದರಿಂದ ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಹೆಸರಿನ ಘೋಷಣೆ ಆಗೋದಕ್ಕೂ ಮುನ್ನವೇ ರಾಜಭವನಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟರು. 2 ದಿನಾಂಕಗಳನ್ನ ನೀಡಿದ್ದಾರೆ ಅನ್ನುವಂತ ಮಾಹಿತಿ, ಒಂದು ಜೂನ್ 1, ಮತ್ತೊಂದು ಜೂನ್ 5. ನಿರೀಕ್ಷಿತವೋ ನಾಯಕತ್ವ ಬದಲಾವಣೆಯ ಹಂತಕ್ಕಂತೂ ಬಂದು ಮುಟ್ಟಿದೆ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವಾಗ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಗಬೇಕಾಗುತ್ತೆ ಆಯ್ಕೆ. ತಾವು ಕೂಡ ಸಾಕಷ್ಟು ರಾಜಕಾರಣವನ್ನು ನೋಡ್ಕೊಂಡು ಬಂದಂಥವ್ರು. ಇವತ್ತು ಹೇಗೆಲ್ಲ ಇರುತ್ತೆ ಪ್ರಕ್ರಿಯೆ, ಒಂದು ಸ್ವಲ್ಪ ವಿವರಣೆ ನೀಡೋದಾದರೆ? ಬಹುತೇಕ ಈಗಾಗಲೇ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅನೇಕ ವಿಚಾರಗಳು ಇವತ್ತು ಪ್ರಸಾರ ಆಗಿದೆ. ನಮ್ಮ ಪಕ್ಷದ ವರಿಷ್ಠರು ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಕೂಡ ಬರ್ತಾರೆ. ಇವತ್ತು ಶಾಸಕಾಂಗ ಸಭೆಯಲ್ಲಿ ಅವರು ಪ್ರಸ್ತಾವನೆಯನ್ನು ಮಾಡ್ತಾರೆ. ಈಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಮುಂದಿನ ಅವಧಿಗೆ ನಾವು ಮುಖ್ಯಮಂತ್ರಿ ಅಂಥೇಳಿ ಘೋಷಿಸ್ತೀವಿ, ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಸರ್ವಾನುಮತದಿಂದ ಅವಾಗ ಒಪ್ಪಿಗೆ ಆಗುತ್ತೆ. ಬಹುತೇಕ ನನಗನ್ಸುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನೇ ಅದನ್ನು ಸೂಚನೆ ಮಾಡ್ಬೋದು ಅಂತೇಳಿ ನನಗೊಂದು ತರ್ಕ. ಒಬ್ಬರು ಸೂಚಕನೇ ಮಾಡ್ತಾರೆ, ಇನ್ನೊಬ್ಬರು ಅನುಮೋದನೆ ಮಾಡ್ತಾರೆ. ಅದಕ್ಕೆ ಕೈ ಎತ್ತಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಪಾಸ್ ಮಾಡಿಕೊಂಡು ಲೆಜಿಸ್ಲೇಟಿವ್ ಎಲ್ಲರ ಕಡೆಯಿಂದ ಸಿಗ್ನೇಚರ್ಗಳನ್ನು ತೊಗೊಂಡು ಅದನ್ನು ರಾಜಭವನಕ್ಕೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಈ ಪ್ರಕ್ರಿಯೆಯಲ್ಲಿ ನಾನು ಅನೇಕ 25-30 ವರ್ಷದ ರಾಜಕಾರಣ, ಸುಮಾರು 40 ವರ್ಷದಿಂದ ರಾಜಕಾರಣ ನೋಡ್ತಾ ಇದ್ದೇನೆ. ಸಿದ್ದರಾಮಯ್ಯನವರ ಒಂದು ದೊಡ್ಡ ಗುಣ ಇವತ್ತೆಲ್ಲರಿಗೂ ಗೊತ್ತಾಯಿತು, ಅವರ ನಡೆ. ಹೈಕಮಾಂಡದಲ್ಲಿ ಅವ್ರ ಮಧ್ಯದಲ್ಲಿ ಏನು ಚರ್ಚೆ ಆಗಿತ್ತು ಅನ್ನೋದು ಇಲ್ಲಿವರೆಗೆ ಗೌಪ್ಯನೇ ಇತ್ತು. ಆದರೆ ಅವರು ಯಾವಾಗವಾಗ ಹೇಳ್ತಿದ್ರು, ಹೈಕಮಾಂಡ್ ಯಾವಾಗ ಸೂಚನೆ ಕೊಡುತ್ತೆ ಅವಾಗ ನಾನು ತೀರ್ಮಾನ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾಯಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಎಷ್ಟೊಂದು ಸಂತೋಷವಾಗಿ, ಯಾವುದೇ ಕಲ್ಮಿಷ ಇಲ್ಲದೆ ಜನ ಮೆಚ್ಚುವ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಒಂದು ನಡೆ, ಅವ್ರು ಇನ್ನಷ್ಟು ಉತ್ತುಂಗಕ್ಕೆ ಅವ್ರ ಹೆಸರು ಹೋಗಿದೆ ಅಂತಕ್ಕಂಥ ಭಾವನೆ. ಭಾಳ ದೊಡ್ಡ ಮನಸ್ಸು ಅವ್ರದ್ದು. ಅನೇಕ ಜನ ನಾವು ನೋಡ್ತೀವಿ, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದವನು ಬಿಟ್ಟು ಕೊಡುವಾಗ ಎಷ್ಟೊಂದು ನೊಂದ್ಕೋತಾರೆ. ಅನೇಕ ತೀರ್ಮಾನಗಳಲ್ಲಿ ನೋಡಿದ್ದೀವಿ. ಆದರೆ ಯಾವುದೇ ಒಂದು ಅಂಥ ಭಾವನೆಯನ್ನು ವ್ಯಕ್ತಪಡಿಸಲಾರದೆ ಸಂತೋಷದಿಂದ ಇವತ್ತು ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಮಾತಿಗೆ ತಕ್ಕಂತೆ ನಡೆದಂಥ ಒಬ್ಬ ನಾಯಕ ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ. ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಸರ್, ನುಡಿದಂತೆ ನಡೆದ ಸರ್ಕಾರ ಅಂತ. ಅದೇ ಥರ ನುಡಿದಂತೆ ನಡೆದ ಮುಖ್ಯಮಂತ್ರಿ. ಖಂಡಿತವಾಗಿಯೂ ಕೂಡ ಅವ್ರ ಗೌರವ ಭಾಳಷ್ಟು ಎತ್ತರಕ್ಕೆ ಹೋಯ್ತು. ಮತ್ತಷ್ಟು ಅವ್ರದ್ದೇನು ಮೊದಲು ಕಡಿಮೆ ಇರಲಿಲ್ಲ, ಅದಕ್ಕೆ ಇನ್ನೊಂದು ಕಿರೀಟನೂ ಬಂತು. ಅದಕ್ಕೆ ನಡೆದಂತೆ ನುಡಿದಂತೆ ಇವು ವ್ಯತ್ಯಾಸಗಳಿದ್ದಾವೆ, ನಾವು ನೋಡಿದ್ದೀವಿ. ನಡೆದನೇ ಬೇರೆ, ನುಡಿದನೇ ಬೇರೆ. ಆದರೆ ಇಲ್ಲಿ ನುಡಿದಂತೆ ನಡೆದಂಥ ಒಬ್ಬ ನಾಯಕ ಅಂತಂದರೆ ಅದು ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಇದು ಅವ್ರ ಸ್ವಭಾವ, ಅವ್ರ ನಡೆ, ಅವ್ರ ನುಡಿ ಎಲ್ಲರಿಗೂ ರಾಜಕಾರಣಿಗಳಿಗೂ ಒಂದು ಮಾದರಿ ಆಗಿರ್ತಕ್ಕಂಥ.
ಅವ್ರ ಬಗ್ಗೆ ಹೆಮ್ಮೆ ಪಡ್ತಕ್ಕಂಥದ್ದು ಅಂಥ ಒಬ್ಬ ನಾಯಕರ ಮುಂದೂ ಕೂಡ ನಮಗೆ ಬೇಕು. ಮುಂದಿನ ದಿನಮಾನದಲ್ಲಿಯೂ ಕೂಡ ಅವ್ರ ಮಾರ್ಗದರ್ಶನ, ಅವರು ಸಹಕಾರ ಮತ್ತು ಅವರ ಬೆನ್ನೆಲುಬಾಗಿ ಈ ಸರ್ಕಾರಕ್ಕೆ ನಿಲ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಎಲ್ರಿಗೂ ಇದೆ. ಮುಂದೆ ಮತ್ತೆ ಸರ್ಕಾರ ತರಬೇಕು ಅಂತಕ್ಕಂಥ ಹಂಬಲದಲ್ಲಿ ಕೂಡ ಅವರಿದ್ದಾರೆ. ಸರ್, ಕ್ಯಾಬಿನೆಟ್ ಬಗ್ಗೆ ನಾನು ಮಾತಾಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇನ್ನು ಅದು ಪ್ರಾಥಮಿಕ ಹಂತದಲ್ಲಿ ಇದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು. ಬಹುತೇಕ ಡಿ ಕೆ ಶಿವಕುಮಾರ್ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅದ್ರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಬಟ್ ಸೈಮಲ್ಟೇನಿಯಸ್ಲಿ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರು ಕೂಡ ಹೌದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಗೂ ಕೂಡ ಈಗ ನೂತನ ಅಧ್ಯಕ್ಷರ ಆಯ್ಕೆ ಆಗಬೇಕಾಗುತ್ತೆ. ಆ ಪ್ರಕ್ರಿಯೆ ಏನಾದರೂ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್? ಇವತ್ತು ಶಾಸಕಾಂಗ ಸಭೆಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗುತ್ತಾರೆ. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಆದಮೇಲೆ ಆ ಒಂದು ಸ್ಥಾನವನ್ನು ತೆರವುಗೊಳಿಸ್ತಾರೆ. ಆ ತೆರವು ಆದಮೇಲೆ ಒಬ್ಬರ ಸೂಕ್ತ ಅಭ್ಯರ್ಥಿಗಳನ್ನು ಯಾರು ಮಾಡಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನದ ಪ್ರಕಾರ ಎಲ್ಲರೂ ಕೂಡ ನಾವು ನಡ್ಕೋತೀವಿ. ಅದು ಇವತ್ತೇ ಆಗತ್ತೆ ಅಂತ ಏನಾದರೂ? ಬಹುತೇಕ ಇವತ್ತು ಆಗಲಿಕ್ಕಿಲ್ಲ. ಆ ಪ್ರಶ್ನೆ ಈಗ ಉದ್ಭವ ಆಗಲ್ಲ. ಆ ಸ್ಥಾನ ತೆರವು ಆಗಬೇಕು. ಆ ತೆರವಾಗಿ ಇಲ್ಲಿ ಇವರು ಮುಖ್ಯಮಂತ್ರಿಗಳು ಪದಗ್ರಹಣ ಆದಮೇಲೆ ಅದು ತೆರವು ಆಗುತ್ತೆ. ತೆರವು ಮಾಡ್ತಾರೆ. ಅವರು ತೆರವು ಮಾಡಿದ ಮೇಲೆ ಅವಾಗ ಒಬ್ಬರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನನ್ನ ಕಡೆಯ ಪ್ರಶ್ನೆ ಸರ್, ಇದು ರಾಜ್ಯದ ಜನತೆಯ ಪ್ರಶ್ನೆ ಕೂಡ ಹೌದು. ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ, ಓಕೆ, ಪದಗ್ರಹಣ ಯಾವಾಗ? ತಾವು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ರಿ, ತಮ್ಗೆ ಯಾವ್ದು ಇನ್ಫಾರ್ಮೇಷನ್ ಬಂದಿದೆಯಾ? ಪದಗ್ರಹಣ ಪ್ರಮಾಣ ವಚನ ಯಾವಾಗ ಏನು ಅಂತ? ಬಹುತೇಕ 3 ತಾರೀಕು ಮಾಡ್ಬೋದು ಅಂತಕ್ಕಂಥದ್ದು. 3 ಅಥವಾ 5 ಎರಡರಲ್ಲಿ ಒಂದು ಮಾಡ್ತಾರೆ. ಈಗ ಗವರ್ನರ್ ಹತ್ರ ಹೋಗಿ ಅವರು ಸಮಯ ಫಿಕ್ಸ್ ಮಾಡಿಕೊಂಡು ಬಂದಿರ್ತಾರೆ. ಅದು 3 ತಾರೀಕು ಅಂತ ಬಹುತೇಕ ಆಗ್ಬೋದು ಅಂತೇಳಿ ಇವತ್ತು ಮೀಡಿಯಾದಲ್ಲಿ ಬರ್ತಾಯಿದೆ. 3ನೇ ತಾರೀಕು ಸಾಯಂಕಾಲ ಆಗಬೇಕು. ಅದರ ಜೊತೆಗೆ ಅನೇಕ ಕಾಂಗ್ರೆಸ್ದ ರಾಷ್ಟ್ರೀಯ ನಾಯಕರು ಬರತಕ್ಕಂಥ ಒಂದು ಸಂದರ್ಭ ಇದು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಖರ್ಗೆ ಸಾಹೇಬರು ಇರ್ಬೋದು, ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿರ್ತಕ್ಕಂಥ ಕಾಂಗ್ರೆಸ್ ಬೆಂಬಲಿತ ಮತ್ತು ಕಾಂಗ್ರೆಸ್ದ ಅನೇಕ ಮುಖಂಡರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರೋದ್ರಿಂದ ಸ್ವಲ್ಪ ಸಮಯನೂ ಬೇಕಾಗುತ್ತೆ. ಅವ್ರನ್ನೆಲ್ಲರಿಗೂ ಅವರಿಗೆ ತಿಳಿಸ್ಬೇಕು, ಅವ್ರನ್ನ ಕರೆಸ್ಕೋಬೇಕು ಅಂತಂದರೆ ತಕ್ಷಣಕ್ಕೆ ಆಗಲ್ಲ. ಅದರಿಂದ ಒಂದು 2-3 ದಿವಸ ಸಮಯನೂ ಬೇಕಾಗುತ್ತೆ. ಮತ್ತು ಅವರೊಬ್ಬರು ದೈವ ಭಕ್ತರು ಇರೋದರಿಂದ ಸ್ವಲ್ಪ ಈ ಮುಹೂರ್ತ, ಸಮಯ, ಗಳಿಗೆ ಇದನ್ನೆಲ್ಲವೂ ಕೂಡ ನಂಬಿರ್ತಕ್ಕಂಥವ್ರು. ಅದನ್ನು ನಂಬಿರ್ತಕ್ಕಂಥವ್ರು ಅದನ್ನು ನೋಡಿಕೊಂಡೇ ಮಾಡ್ತಾರೆ ಅಂತಕ್ಕಂಥದ್ದು ವಿಚಾರ ನಮಗೆ ಅನಿಸಿಕೆ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಲಕ್ಷ್ಮಣ್ ಸವದಿ ಅವರ ಫಸ್ಟ್ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ಅಥಣಿ ಕಾಂಗ್ರೆಸ್ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರೆ, ಒಂದು ಬಹಳ ಪ್ರಮುಖವಾಗಿ ಅವರು ಹೇಳಿದಂತಹ ಮಾತು, ಪ್ರಮಾಣ ವಚನ ಸ್ವೀಕಾರ ಯಾವಾಗ ಅನ್ನುವಂಥ ಪ್ರಶ್ನೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಜೂನ್ 3ರಂದು ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನ ಹೇಳಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ನ ನಾಯಕರುಗಳು ಕೂಡ ಕೆಲ ನಾಯಕರುಗಳೆಲ್ಲ ಬರಬೇಕಾಗತ್ತೆ, ಅದಕ್ಕೆ ಒಂದಿಷ್ಟು ಸಮಯ ಬೇಕಾಗತ್ತೆ. ಹಾಗಾಗಿ ಬಹುತೇಕ ಜೂನ್ 3ರಂದು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅನ್ನೋದು ಲಕ್ಷ್ಮಣ ಸವದಿ ಅವರು ಹೇಳಿದಂತಹ ಮಾತು. ಬಟ್ ರಾಜ್ಯಪಾಲರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಜೂನ್ 1 ಅಥವಾ ಜೂನ್ 5 ಈ 2 ದಿನಾಂಕಗಳನ್ನ ಕೊಟ್ಟಿದ್ದಾರೆ, ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಈಗ ಅಜ್ಜಯ್ಯನ ಮಠಕ್ಕೆ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಿದ್ದಾರೆ. ಒಂದು ಡೇಟ್ ಬಹುತೇಕ ಸಂಜೆಯ ಒಳಗೆ ಕನ್ಫರ್ಮ್ ಆಗುವಂತಹ ಎಲ್ಲ ನಿರೀಕ್ಷೆಗಳಿದ್ದಾವೆ. CLP ಸಭೆ ಬಗ್ಗೆ ಒಂದಿಷ್ಟು ಸಸ್ಪೆನ್ಸ್ ನ ಮೇಂಟೈನ್ ಮಾಡುವಂತಹ ಪ್ರಯತ್ನ ಆಗಿತ್ತು. ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಬಹಿರಂಗವಾಗಿ ಹೇಳ್ತೇನೆ, ಆದ್ರೆ ಈಗ ಎಲ್ಲವೂ ಕೂಡ ಬಹಳ ಕ್ರಿಸ್ಟಲ್ ಕ್ಲಿಯರ್. ಬಹುತೇಕ ಎಲ್ಲ ನಾಯಕರು ಇದೊಂದು ಔಪಚಾರಿಕವಾದಂತಹ ಪ್ರಕ್ರಿಯೆ ಮಾತ್ರ. ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅನ್ನುವುದನ್ನ ನಿರ್ಧಾರ ಮಾಡಲಾಗಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಲಕ್ಷ್ಮಣ ಸವದಿ ಅವರು ಈ ಹಿಂದೆ ಬಿಜೆಪಿನಲ್ಲಿದ್ದವರು, ಅದಾದ ನಂತರ ಕಾಂಗ್ರೆಸ್ಗೆ ಬಂದವರು. ಸಚಿವ ಸಂಪುಟ ರಚನೆಯಾದಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರಿಗೂ ಕೂಡ ಹಿರಿಯ ನಾಯಕರಾಗಿರುವಂತಹ ಕಾರಣಕ್ಕಾಗಿ ಸಚಿವ ಸ್ಥಾನದ ನಿರೀಕ್ಷೆ ಇತ್ತು. ಆದ್ರೆ 2023ರಲ್ಲಿ ಸಂಪುಟ ರಚನೆಯಾದಂತಹ ಸಂದರ್ಭದಲ್ಲಿ ಅಥವಾ ಅದಾದಂತಹ ನಂತರದಲ್ಲಿ ಅವಕಾಶಗಳು ಸಿಕ್ಕಿರಲಿಲ್ಲ. ಈ ವಿಚಾರವಾಗಿ ಈ ಹೊಸ ಸಂಪುಟ ಏನ್ ರಚನೆ ಆಗ್ತಾ ಇದೆ
ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನು ಅಷ್ಟಾಗಿ ಪ್ರತಿಕ್ರಿಯಿಸುವಂತಹ ಕೆಲಸಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಅದೆಲ್ಲವನ್ನ ಕೂಡ ನಿರ್ಧಾರ ಮಾಡೋದು ಹೈಕಮಾಂಡ್ ಅನ್ನುವಂತಹ ಕಾರಣಕ್ಕಾಗಿ. ಜೊತೆಗೆ ಇಡೀ ಪ್ರಾಸೆಸ್ ಇವತ್ತು ನಡೆಯುವಂತಹ ಸಂಜೆ 4 ಗಂಟೆಗೆ ಏನ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ, ಅಲ್ಲಿ ಏನು ಪ್ರಕ್ರಿಯೆ ಆಗತ್ತೆ ಅನ್ನುವಂಥದ್ದನ್ನ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ಎಲ್ಲ ಶಾಸಕರು ಅಸೆಂಬಲ್ ಆದಂತಹ ನಂತರದಲ್ಲಿ ಮುಂದಿನ ಮುಖ್ಯಮಂತ್ರಿಯ ಹೆಸರನ್ನ ಪ್ರಸ್ತಾಪ ಮಾಡುವಂತಹ ಪ್ರಸ್ತಾವನೆಯನ್ನ ಇಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಬಹುತೇಕ ಅದನ್ನ ಸಿದ್ದರಾಮಯ್ಯ ಅವರೇ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವುದು ಲಕ್ಷ್ಮಣ ಸವದಿಯವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.